ಫಸ್ಟ್ ಟೈಮು ಆ ಟೀಸರು ಆ ಲಿರಿಕ್ಸು ಕೇಳಿ ಯಾರೇ ಆಗಲಿ ಕಿಸ ಕಿಸ ಅಂತ ನಕ್ಬಿಟ್ಟಿರ್ತಾರೆ ಆಯಿತಾ. ಚೀಪ್ 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 ಚೀಪ್, ನಿಂದು ತುಂಬ ಚಿಕ್ಕದು, ನಿನ್ಗಿಂತ ಅವನದು ದೊಡ್ಡದು, ಅವನಿಗಿಂತ ಇನ್ನೊಬ್ಬನ ದೊಡ್ಡದು, ಅವನದು ಚಿಕ್ಕದು. ಇದು ಉಪ್ಪಿ ಸರು ಬಿಟ್ಟಿರುವಂತಹ ಟೀಸರಲ್ಲಿ ಇದ್ದಂತಹ ಕೆಲವು ಪದಗಳು ನನ್ನ ಪ್ರಕಾರ ಉಪ್ಪಿ ಸರ್ ಮನಸ್ಸಿಗೆ ಹೇಳಕ್ಕೆ ಹೊರಟಿದ್ದಾರೆ ಅನ್ಸುತ್ತೆ. ನಿನ್ನ ಮನಸ್ಸು ತುಂಬ ಚಿಕ್ಕದು, ಬೇರೆಯವ್ರ ಮನಸ್ಸು ತುಂಬ ದೊಡ್ಡದಿರುತ್ತೆ, ಅವ್ರಿಗಿಂತ ಇನ್ನೊಬ್ರ ಮನಸ್ಸು ತುಂಬ ದೊಡ್ಡದಿರುತ್ತೆ, ಈ ಥರ ಏನೋ ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಯಾವುದು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಖಂಡಿತ ಕಾತರವಾಗಿದ್ದೀನಿ ಕೇಳೋದಕ್ಕೆ. ಹಾಗೆ ನಾನು ವೀಡಿಯೋಗಿಂತ ಜಾಸ್ತಿ ಇಲ್ಲಿ ಕಮೆಂಟ್ ಸೆಕ್ಷನ್ನ ನೋಡೋಕ್ಕೆ ಜನಗಳು ಬರ್ತಾರೆ ಆಯಿತಾ. ಸೊ ಲಿರಿಕ್ಸು ಮಾತ್ರ ಏನು ಅಮ್ಮಮ್ಮ ಅಂದರೆ ಇಡೀ ಸಾಂಗ್ ಟೀಸರಲ್ಲಿ ಒಂದು 4-5 ಪದ ಇರ್ಬೋದು ಆಯಿತಾ. ಚೀಪ್ ಒಂದು, ನಂದು ನಿಂದು ಅವನದು ಚಿಕ್ಕದು ಆಯಿತಾ, ಇದಿಷ್ಟೇ ಪದ ಇರೋದು. ಇದು ಇಷ್ಟು ಪದ ಹಿಡ್ಕೊಂಡು ಎಲ್ಲ ತಲೆಗೂ ಹುಳ ಬಿಟ್ಬಿಟ್ರಲ್ಲ ಸರ್. ಅದೇನು ಯೂನಿಕ್ನೆಸ್ಗೆ ನೀವಂದ್ರೆ ಇಷ್ಟನೋ, ನೀವೇ ಯೂನಿಕ್ನೆಸ್ಗೆ ಇಷ್ಟನೋ ಗೊತ್ತಿಲ್ಲ. UI ಸಿನಿಮಾದ ಒಂದು ಪೋಸ್ಟ್ರಿಂದ ಹಿಡ್ದು ಇದುವರೆಗೂ ಏನೇನು ಅಪ್ಡೇಟ್ ಕೊಟ್ಟವ್ರೆ, ಒಂದು ಟೀಸರ್ ಬಿಡೋದಾಗಲಿ, ಒಂದು ಟ್ರೈಲರ್ ಬಿಡೋದಾಗಲಿ, ಆ ಟೀಸರ್ ಡೇಟ್ ಅನೌನ್ಸ್ ಮಾಡೋದಾಗಲಿ, ಎಲ್ಲದರಲ್ಲೂ ಹುಳ ಬಿಟ್ಕೊಂಡೇ ಬಂದರು ಉಪ್ಪಿ ಸರು. ಸೊ ನೆಕ್ಸ್ಟ್ ಏನು ಹುಳ ಬಿಡೋಕ್ಕೆ ಸಾಧ್ಯ? ಇನ್ನು ನಾರ್ಮಲ್ ಅನೌನ್ಸ್ಮೆಂಟ್ ಮಾಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಸಾಂಗಲ್ಲೂ ಬಿಟ್ಬಿಟ್ರಲ್ಲ ಸರ್. ಫಸ್ಟ್ ಟೈಮು ಆ ಟೀಸರು ಆ ಲಿರಿಕ್ಸು ಕೇಳಿ ಯಾರೇ ಆಗಲಿ ಕಿಸ ಕಿಸ ಅಂತ ನಕ್ಬಿಟ್ಟಿರ್ತಾರೆ ಆಯಿತಾ. ಅದಕ್ಕೆ ಆಮೇಲೆ ಬರುತ್ತೆ ಚೀಪ್ ಚೀಪ್, ಚೀಪಾಗಿ ಯೋಚನೆ ಮಾಡಿಬಿಡಿ ಅಂತಲೇ ಹೇಳಿರೋದು ಏನೋ. ಏನು ಗುರು, ನಮ್ಮ ಮೈಂಡ್ಗೆ ಸರಿ ಇಲ್ವಾ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸತಿ ಆಯಿತಾ. ಉಪ್ಪಿ ಸರ್ ಅವಾಗ ಬಂದು ಎಚ್ಚರಿಕೆ ಕೊಡ್ತಾ ಇರ್ತಾರೆ. ಅವರು ಹೇಳೋದೆಲ್ಲ ಸತ್ಯ, ಆದರೆ ತೊಗೊಳಕ್ಕಾಗಲ್ಲ ಅಷ್ಟೇ. ಸೊ ಆ ಥರ ಸತ್ಯಗಳು ಉಪ್ಪಿ ಸರ್ ಎಲ್ಲ ಹೇಳೋದು. ಸೊ ನಾನಂತೂ 26ನೇ ತಾರೀಕು ಕಂಪ್ಲೀಟ್ ಸಾಂಗ್ ಬೀಳುತ್ತೆ. ಸೊ ಸಾಂಗಲ್ಲಾದರೂ ಖಂಡಿತವಾಗ್ಲೂ ಹೇಳಿರ್ತಾರೆ ಏನು ಚೀಪು, ಯಾವ್ದು ಚಿಕ್ಕದು ಯಾವ್ದು ದೊಡ್ಡದು ಅಂತ ಹೇಳಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗೇನೆ ಹೇಳೋಕ್ಕಾಗ್ತದೆ ಗುರು, ದೇವರೇ ಭಗವಂತ. ಸೊ ಉಪ್ಪಿ ಸರ್ ಅಂದರೆ ಮಜಾ ಅಂದರೆ ಉಪ್ಪಿ ಸರ್. ಸೊ ನೆಕ್ಸ್ಟ್ ಲೆವೆಲ್ ಗುರು, ಅವ್ರಿಗೆ ಏನು ಹೇಳೋಣ ಆಯಿತಾ. ಈ ಥರ ಒಂದು ಏನೋ ಹೊಸ್ದಾಗಿ ತರ್ತಾರೆ. ಸೊ ಯಾರೋ ಅಂದ್ಕೊಂಡಿರಲ್ಲ ಅಂಥದ್ದೇನೋ ಒಂದು ತಂದು ಕೊಟ್ಬಿಡ್ತಾರೆ. ಆ್ಯಕ್ಚುಲಿ ಅವರು ಉಪ್ಪಿ ಸರು ಉಪೇಂದ್ರ ಫಿಲಮ್ ಮಾಡಿದಾಗ 1999 ಆ ಟೈಮಲ್ಲಿ ಆ ಮೂವಿನ ಯಾರೂ ತೊಗೊಳಕ್ಕೆ ರೆಡಿ ಇರಲಿಲ್ಲ. ಆ ಟೈಮಲ್ಲಿ ಆ ಥರ ಒಂದು ಕಂಟೆಂಟು ಇವಾಗಿನ ಟೈಮಲ್ಲೇ ಕೊಡೋಕ್ಕಾಗಲ್ಲ, ಅಷ್ಟು ಬೋಲ್ಡಾಗಿ ಆಯಿತಾ. ಅಷ್ಟು ಬೋಲ್ಡ್ ನೋಡಿ, ನನಗೆ ಮಾತಾಡಬೇಕು ಅಂದ್ರೂ, ಆ ಸೀನ್ ಎಕ್ಸ್ಪ್ಲೇನ್ ಮಾಡಬೇಕು ಅಂದ್ರೂ ನನಗೇನೆ ಒಂದು ಹಿಂಜರಿಕೆ ಹೊಡೆಯುತ್ತೆ. ಗುರು ಸುಮ್ಮನೆ ಯಾಕಪ್ಪ, ಮುಜುಗರ ಆಗ್ಬೋದು ಒಂದಷ್ಟು ಜನಕ್ಕೆ ಏನಂತ. ಬಟ್ ವಿತೌಟ್ ಫಿಲ್ಟರ್ಲೆಸ್ ಆ ಟೈಮಲ್ಲಿ ಹಂಗೆ ಹೇಳಿದ್ದಾರೆ 1999ರಲ್ಲಿ. ನಂಗೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ ಈ ಟೈಮ್. ಇವಾಗ್ಲೂ ಹೆಂಗೆ ಗುರು ಸಾಧ್ಯ? ಉಪ್ಪಿ ಸರ್ ಹೆಂಗೆ ಹೇಳಿದ್ರು ಅದನ್ನು ಅಷ್ಟು ಫಿಲ್ಟರ್ಲೆಸ್ ಆಗಿ ಆ ಮೂವಿಲಿ ಎಲ್ಲ ವಿಚಾರಗಳನ್ನ ಅಂತ. ಹಾಗೆ ಇವಾಗಲೂ ಏನೋ ವಿತೌಟ್ ಅವರು ಫಿಲ್ಟರ್ಲೆಸ್ ಅವರು ಆಯಿತಾ, ಏನೋ ದೊಡ್ಡದಾಗೆ ಹೇಳೋಕೆ ಹೊರಟಿದ್ದಾರೆ. ಖಂಡಿತ ನೋಡುವ, ಕಾದು ನೋಡುವ. ಇವಾಗಿನ ಜನ್ರೇಷನ್ ಎಲ್ಲ ರಿಸೀವ್ ಮಾಡ್ಕೊತಾರೆ ಬಿಡಿ, ಏನು ಬೇಕಾದ್ರೆ ರಿಸೀವ್ ಮಾಡ್ಕೊತಾರೆ ಆಯಿತಾ. ಸೊ ವೇಟಿಂಗ್ ಅಷ್ಟೇ. ಸೊ ನೋಡುವ. ಸೊ ಇಷ್ಟು ಹೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.